ಪಾರಿಭಾಷಿಕ ಶಬ್ದಕೋಶಗಳ ವಿವರಣೆ. ಇವತ್ತು ಹಿರಣ್ಯಗರ್ಭ ಅನ್ನೋ ಪದದ ಅರ್ಥ ಹೇಳಬೇಕು ಅಂತ ಯೋಚನೆ ಮಾಡಿದ್ದೀನಿ. ಹಿರಣ್ಯಗರ್ಭ ಅಂತಂದ್ರೆ ಅವ್ಯಾಕೃತದಿಂದ ಮೊಟ್ಟಮೊದಲು ಹುಟ್ಟಿದಂತಹ ಸಮಷ್ಟಿ ಮನೋಭಿಮಾನಿ ದೇವತೆ, ಸಮಷ್ಟಿ ಪ್ರಾಣಾಭಿಮಾನಿ ದೇವತೆ. ಅವನು ಸೂರ್ಯಾಂತರ್ಗತ ಪುರುಷ ಅಂತ ಅವನು ಕರೀತಾರೆ. ನಾರಾಯಣ ಪುರುಷ, ಸೂರ್ಯಾಂತರ್ಗತ ಪುರುಷ ಅಂತ. ಅಂದರೆ ಪ್ರಪಂಚದಲ್ಲಿ ಎಷ್ಟು ಕೋಟಿ ಕೋಟಿ ಜೀವರಾಶಿ ಇದ್ದಾರೋ ಎಲ್ಲರ ಪ್ರಾಣವನ್ನು ಮನಸ್ಸನ್ನು ಇಡೀ ಉಂಡೆಯಾಗಿ ತೆಗೆದುಕೊಂಡು ಆ ಸಮಷ್ಟಿಯಾಗಿರೋ ಪ್ರಾಣ ಮನಸ್ಸಿನಲ್ಲಿ ನಾನು ಅಭಿಮಾನ ಪಟ್ಕೊಂಡಂತಹ ದೇವತೆಗೆ ಹಿರಣ್ಯಗರ್ಭ ಅಂತ ಕರೀತಾರೆ. ಅವನು ಹೇಗೆ ನಮ್ಮ ರಾಷ್ಟ್ರಕ್ಕೆ ರಾಷ್ಟ್ರಪತಿ ಇರ್ತಾರೋ ಅವನು ವಿಶ್ವಕ್ಕೆ ಪತಿಯವನು. ಅವನು ಮೊಟ್ಟ ಮೊದಲು ಅವ್ಯಾಕೃತದಿಂದ ಅವನು ಹುಟ್ಟಿದವನು. ಅವ್ಯಾಕೃತದಿಂದ ಅಂಕುರ ಮೊಳಕೆ ರೂಪದಿಂದ ತೋರಿಕೊಂಡವನು ಹಿರಣ್ಯಗರ್ಭ. ಅವನು ಸಮಷ್ಟಿ ಕರಣಾತ್ಮ, ಅವನಿಗೆ ಸ್ಥೂಲ ಶರೀರವಿಲ್ಲ. ಅವನಿಗೆ ಯಾಕೆ ಹಿರಣ್ಯಗರ್ಭ ಅಂತ ಯಾಕೆ ಹೆಸರು ಅಂದರೆ, ಈ ಜಗತ್ತು ಮೊದಲು ಸೃಷ್ಟಿಗೆ ಮೊದಲು ಅಂಡಾಕಾರದಲ್ಲಿರುತ್ತೆ, ಮೊಟ್ಟೆ ಆಕಾರ. ಅದು ಹಿರಣ್ಯದ ರೂಪದ ಮೊಟ್ಟೆ, ಅದು ಬಂಗಾರದ ರೂಪದ ಮೊಟ್ಟೆ, ಅಂದರೆ ಜ್ಯೋತಿರ್ಮಯವಾದಂತಹ ಮೊಟ್ಟೆ ಅರ್ಥ. ಬಂಗಾರ ಈ ಬಂಗಾರ ಅಲ್ಲ, ಬಂಗಾರದಿಂದ ನಿಗಿ ನಿಗಿ ಹೊಳೆಯುತ್ತಿರುವಂತಹ ಜ್ಯೋತಿರ್ಮಯವಂತಹ ಒಂದು ಮೊಟ್ಟೆ, ಅವ್ಯಾಕೃತರ ಮೊಟ್ಟೆ. ಅದರಿಂದ ಬಂದವನು, ಆದ್ದರಿಂದ ಅವನು ಹಿರಣ್ಯಗರ್ಭ ಅಂತ. ಅದು ಅವನು ಹಿರಣ್ಯದಂತೆಯೇ ಮೇಲ್ ನೋಡ್ಬಿಡಿ, ಅವನು ಹಿರಣ್ಯಗರ್ಭದಂತೆಯೇ ಹಿರಣ್ಯದಂತೆಯೇ ಜ್ಯೋತಿರ್ಮಯನಾಗಿದ್ದಾನೆ. ಆದ್ದರಿಂದಲೂ ಅವನು ಹಿರಣ್ಯಗರ್ಭ ಅಂತ ಕರಿತಾ ಇದು ಮಾಡ್ಬೋದು. ಒಟ್ಟು ಮೇಲೆ ಅವನು ಸ್ವಯಂಭಾತ ವೇದನು, ಇಡೀ ವಿಶ್ವಕ್ಕೆ ಅತ್ಯಂತ ಉತ್ತಮ ಸ್ಥಾನದಲ್ಲಿರ್ತಕ್ಕವನು. ಅವನಿಂದ ಮೇಲಕ್ಕೆ ಹಿಂದಕ್ಕೆ ಹೋದರೆ ಅದು ಅವ್ಯಾಕೃತ, ಅವ್ಯಕ್ತ, ಮಾಯಾ, ಪ್ರಕೃತಿ, ಜಗತ್ತಿನ ಬೀಜಾವಸ್ಥೆ, ಸೂಕ್ಷ್ಮಾವಸ್ಥೆ ಇರ್ತಾರೆ. ಆ ಹಿರಣ್ಯಗರ್ಭನ ಸ್ಥೂಲ ಶರೀರವೇ ವಿರಾಟ್ ಪುರುಷ. ಆ ಹಿರಣ್ಯಗರ್ಭನಿಗೆ ತೈಜಸ ಅನ್ನೊಂದು ಹೆಸರಿದೆ. ಅವನಿಗೆ ಸೂತ್ರಾತ್ಮ ಅಂತೂ ಕರೀತಾರೆ ಹಿರಣ್ಯಗರ್ಭನನ್ನ. ಇಡೀ ಸಮಷ್ಟಿ ವಿಶ್ವವನ್ನು ದಾರದಿಂದ ಮಣಿಗಳನ್ನು ಪೋಣಿಸಿದ ಹಾಗೇನೆ ಇಡೀ ವಿಶ್ವವನ್ನೆಲ್ಲ ಪೋಣಿಸಿಕೊಂಡವನು ಅಂತ ಅರ್ಥದಲ್ಲಿ ಸೂತ್ರಾತ್ಮ ಅಂತ. ಅವನು ಮೊಟ್ಟ ಮೊದಲು ಅವ್ಯಾಕೃತ ಬಂದಾಗ ಅವನಿಗೆ ಪರಮಾತ್ಮನು ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ಅಂತ ಹೇಳಿ ವೇದಗಳನ್ನೆಲ್ಲ ಅವನಿಗೆ ಅವನ ಮನಸ್ಸಿಗೆ ಹೊಳೆಯುವ ಹಾಗೆ ಪರಮಾತ್ಮ ಮಾಡ್ದ ಅಂತ. ಆ ವೇದವನ್ನೇ ನೋಡಿ ಅವನ ದೃಷ್ಟಿಯನ್ನು ಮಾಡ್ದ ಅಂತೂ ಅರ್ಥವಾದಗಳು ಹೇಳ್ತವೆ. ವೇದದಲ್ಲಿರುವ ಅರ್ಥವಾದಗಳು ಸ ಭೂರಿತಿ ವ್ಯಾಹರತು ಸ ಭೂಮಿ ಮಸಿಜತ, ಸ ಭುವರಿತಿ ವ್ಯಾಹರತು ಸೋಂತರಿಕ್ಷ ಮಸಿಜತ, ಸ ಸುವರಿತಿ ವ್ಯಾಹರತು ಸ ದಿವ ಮಸಿಜತ ಅಂತ ಹೇಳಿ ಈ ರೀತಿಯಾಗಿ ಅವನ ವಿಷಯವಾಗಿ ಹೇಳುತ್ತೆ. ಅವನ ಉಪಾಸನೆಯನ್ನ ಬಲಮಟ್ಟಿಗೆ ಎಲ್ಲಾ ಉಪನಿಷತ್ತಲ್ಲೂ ಕೊಂಡಾಡುತ್ತೆ. ಪ್ರಾಣೋಪಾಸನೆಯಿಂದ ಹಿರಣ್ಯಗರ್ಭೋಪಾಸನೆಯೇ, ಮನೋಬ್ರಹ್ಮೋಪಾಸನೆಯಿಂದ ಹಿರಣ್ಯಗರ್ಭೋಪಾಸನೆಯೇ, ಸೂತ್ರಾತ್ಮನ ವಿಚಾರ ಅಂದ್ರೆ ಹಿರಣ್ಯಗರ್ಭ ವಿಚಾರವೇ. ಅವನು ಹಿರಣ್ಯ ವಿರಾಟ್ ಪುರುಷ ತಂದೆ ಆದರೆ ವಿರಾಟ್ ಪುರುಷನಿಗೂ ತಂದೆ ಹಿರಣ್ಯಗರ್ಭ, ಅವನಿಗೂ ಕಾರಣ. ಹಾಗಾದ್ರಿಂದ ಹಿರಣ್ಯಗರ್ಭ ಅಂದ್ರೆ ಜಗತ್ತಿನ ಸಮಷ್ಟಿ ಮನೋಭಿಮಾನಿ ದೇವತೆ, ಪ್ರಾಣಾಭಿಮಾನಿ ದೇವತೆ. ಅದನ್ನು ನಾನು ಅಂದ್ಕೊಂಡಂಥ ಒಬ್ಬ ಜೀವ ಅಂತ ತಿಳ್ಕೊಬಹುದು. ಅವನಾದ್ಮೇಲೆ ವಿರಾಟ್ ಪುರುಷ ಅಂತ ಬರ್ತಾನೆ. ವಿರಾಟದ ವಿವಿಧಂ ರಾಜತೇತಿ ವಿರಾಟ್, ನಾನಾ ಪ್ರಕಾರವಾಗಿ ಹೊಳಿತಾ ಇದ್ದಾನೆ ಇದು ವಿರಾಟ್. ಆ ವಿರಾಟ್ ಪುರುಷನು ಸ್ಥೂಲ ಶರೀರವನು ಅಂದ ಇಡೀ ಪಂಚಭೂತಗಳನ್ನೇ ನಾನು ತಂದ್ಕೊಂಡಂಥ ದೇವತೆ. ಅವನು ಮೊಟ್ಟ ಮೊದಲನೇ ಶರೀರಿ, ಸವೈ ಶರೀರಿ ಪ್ರಥಮ ಸವೈ ಪುರುಷ ಉಚ್ಯತೆ ಅಂತ ಹೇಳಿ ವಿಶ್ವಕ್ಕೆ ಮೊದಲನೇ ಶರೀರ ಅವನು. ಹಿರಣ್ಯಗರ್ಭನಿಗೆ ಶರೀರವಿಲ್ಲ ಅಂತ. ಹಿರಣ್ಯಗರ್ಭ ಸಮಷ್ಟಿ ಕರಣಾತ್ಮ. ಇವನು ಸಮಷ್ಟಿ ಪಂಚಭೂತಗಳನ್ನೇ ಆತ್ಮ ನೋಡ್ಕೊಂಡಂತಹ ಸ್ಥೂಲ ಶರೀರದವನು. ಈ ವಿರಾಟ್ ಪುರುಷನಿಗೆ ದ್ರೋಕ ತಲೆ, ಸೂರ್ಯಚಂದ್ರರೇ ಕಣ್ಣು, ಸಮಷ್ಟಿ ವಾಯುವೇ ಪ್ರಾಣ, ಆಕಾಶವೇ ನಡುಮೈಯಿ, ಸಮಷ್ಟಿ ನೀರೇ ಕಿಬ್ಬಟ್ಟೆ, ಭೂಮಿಯೇ ಪಾದ, ಈ ರೀತಿಯಾಗಿ ದಿಕ್ಕುಗಳೇ ಅವನ ಕಿವಿ, ವೇದಗಳೇ ಅವನ ವಾಣಿ, ಈ ರೀತಿ ವಿರಾಟ್ ಪುರುಷನ ವರ್ಣನೆ ಮಾಡ್ತಾರೆ. ಅವನ ಉಪಾಸನೆಯು ಬಲಮಟ್ಟಿಗೆ ಉಪನಿಷತ್ತಲ್ಲಿ ಉಂಟು. ಅವನು ಅನ್ನಾತ್ಮಕ ಅಂತ ಹೇಳ್ತಾರೆ. ಅನ್ನ ಸ್ವರೂಪ, ಪಂಚಭೂತ, ಅನ್ನಂ ವಿರಾಟ್ ಅಂತ ಹೇಳ್ತಾರೆ. ವಿರಾಟ್ ಪಂಚಭೂತ, ಪಂಚಭೂತ ಅನ್ನ, ಅದೇ ಅವನ ಸ್ವರೂಪ ಅಂತ. ಹಿರಣ್ಯಗರ್ಭ ಅನ್ನಾದ, ಅನ್ನವನ್ನು ತಿನ್ನುವ ಆತನು ಅಂತ. ಹಿರಣ್ಯಗರ್ಭ ಮೊದಲು ಒಬ್ಬನೇ ಇದ್ದಾಗ
ಸಮಷ್ಟಿ ಪ್ರಾಣಾಭಿಮಾನಿ ದೇವತೆ ಆದ್ದರಿಂದ ಅವನಿಗೆ ಹಸಿವಾಯ್ತಂತೆ. ಹಸಿವಾದಾಗ ಹಸು ತಡ್ಕೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಅವನು ವಿರಾಟ್ ಪುರುಷನ ಸೃಷ್ಟಿ ಮಾಡ್ದ. ಸೃಷ್ಟಿ ಮಾಡ್ಕೊಳ್ಳಿ ಅವನು ಇಟ್ಟಕ್ಕೆ ಹೋಗ್ಬಿಟ್ಟ. ಅವನು ಹೆದರ್ಕೊಂಡ್ಬಿಟ್ಟ, ಭಾಂಡ್ ಅಂತ ಶಬ್ದ ಮಾಡಿಬಿಟ್ಟ ಅವನು ಆ ವಿರಾಟ್ ಪುರುಷ. ಆಗ ವಾಕ್ಕು ಉಂಟಾಯಿತು ಅಂತ ಬೃಹದಾರಣ್ಯಕದಲ್ಲಿ ಕಥೆ ಬರುತ್ತೆ. ಅವನ್ನ ಈಗಲೇ ತಿಂದುಬಿಟ್ರೆ, ಮಾವಿನಕಾಯಿ ಹೀಚಿ ತಿಂದ್ಬಿಟ್ರೆ ಏನು ಹೊಟ್ಟೆ ತುಂಬಲ್ವಲ್ಲ, ಮಾವು ಹಣ್ಣು ಆಗೋವರೆಗೂ ಬಿಟ್ಟರೆ ದೊಡ್ಡದಾದರೆ ಅದನ್ನು ಹೊಟ್ಟೆ ತುಂಬವರೆಗೂ ಉಪಯೋಗಿಸ್ಬೋದು ಅಂತೇಳಿ ತಿನ್ನದೇ ಬಿಟ್ಬಿಟ್ಟ. ಅದು ಬೆಳೀತು 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 ವಿರಾಟ್ ಪುರುಷ ಇಡೀ ಪಂಚಭೂತಗಳಾಗಿ ಎಲ್ಲ ಛಾವ ಜಂಗಮಾತ್ಮಕವಾಗಿ ಎಲ್ಲ ಸಸ್ಯ ಗಿಡ ಮರ ಬಳ್ಳಿಗಳಾಗಿ ಬಿಟ್ಟ. ಆಮೇಲೆ ಆ ಹಿರಣ್ಯಗರ್ಭ ಎಲ್ಲರಲ್ಲೂ ಪ್ರಾಣರೂಪನ ಪ್ರವೇಶ ಮಾಡಿ ಆ ಅನ್ನವನ್ನು ತಿನ್ನಕ್ಷೆ ಮಾಡ್ದ. ಆ ಹಿರಣ್ಯಗರ್ಭಗೆ ಅದಿತಿ ಅಂತ ಹೆಸರು. ಅದನಾತ್ ಅದಿತಿ, ಎಲ್ಲ ಅನ್ನವನ್ನು ತಿನ್ನುತ್ತಾನಾದ್ದರಿಂದ ಅವನಿಗೆ ಅದಿತಿ ಅಂತ ಹೆಸರಿದೆ. ಅವನು ಅಗ್ನಿ ಆದರೆ ವಿರಾಟ್ ಪುರುಷ ಸೋಮ, ಅವನು ಪ್ರಾಣ ಆದರೆ ಇವನು ಚಂದ್ರ ಆಗ್ತಾನೆ, ಅವನು ಅತ್ರು ಆದರೆ ಇವನು ಅನ್ನ ಆಗ್ತಾನೆ. ರಯಿ ಪ್ರಾಣ ಅಲ್ಲ, ರಯಿ ಸೋಮ ಚಂದ್ರ ಅನ್ನ ಅಂತ ವಿರಾಟ್ ಪುರುಷನ ರೂಪ. ಅವನು ಅಗ್ನಿ ಅತ್ರು ಪ್ರಾಣ, ಅಗ್ನಿ ಅತ್ರು ಪ್ರಾಣ ಸೂರ್ಯ ಅವನ ಕಡೆಯಿಂದ. ಈ ರೀತಿ 4 ರೂಪ ಅವನಿಗೆ, ಇವನಿಗೆ 4 ರೂಪ ಅಂತ ಹೇಳ್ತಾರೆ. ಹೀಗೆ ವಿರಾಟ್ ಪುರುಷನಿಗೂ ಹಿರಣ್ಯಗರ್ಭನಿಗೂ ಈ ರೀತಿ ವ್ಯತ್ಯಾಸ. ಸಮಷ್ಟಿ ಸ್ಥೂಲಮಯನಾಗಿರ್ತಕ್ಕಂಥವನು ವಿರಾಟ್ ಪುರುಷ, ಸಮಷ್ಟಿ ಸೂಕ್ಷ್ಮನಾಗಿರ್ತಕ್ಕವನು ಹಿರಣ್ಯಗರ್ಭ ಅಂತ. ಇಬ್ಬರ ಉಪಾಸನೆಯನ್ನು ಶಾಸ್ತ್ರದಲ್ಲಿ ಹೇಳಿದೆ. ಆ ಉಪಾಸನೆ ನಿರಂತರವಾಗಿ ಮಾಡಿದವರು ದೇಹತ್ಯಾಗ ನಂತರ ವಿರಾಟ್ ಪುರುಷೋಪಾಸಕರು ವಿರಾಟ್ ಪುರುಷನ ಒಂದಾಗ್ತಾರೆ, ಪಂಚಭೂತರು ಒಂದಾಗ್ತಾರೆ. ಹಿರಣ್ಯಗರ್ಭೋಪಾಸಕರು ಹಿರಣ್ಯಗರ್ಭನಲ್ಲಿ ಸತ್ಯಲೋಕದಲ್ಲಿರತಕ್ಕಂಥ ಹಿರಣ್ಯಗರ್ಭ ದೇವತೆಯರು ಒಂದಾಗ್ತಾರೆ. ಆ ಹಿರಣ್ಯಗರ್ಭನಿಗೆ ಸ್ವಪ್ನ ಸ್ಥಾನಾಭಿಮಾನಿ ದೇವತೆ, ಸ್ವಪ್ನ ಪ್ರಪಂಚವನ್ನು ನೋಡುವಂತಹ ದೇವತೆ ತೇಜಸ ಅಂತ ಹೆಸರು ಬರುತ್ತೆ. ವಿರಾಟ್ ಪುರುಷನಿಗೆ ವಿಶ್ವ ವೈಶ್ವಾನರ ಅಂತ ಹೆಸರು ಬರುತ್ತೆ. ಇವರಿಬ್ಬರಿಗೂ ಅವ್ಯಾಕೃತ ಅವ್ಯಕ್ತ ಕಾರಣ, ಜಗತ್ತಿನ ಬೀಜಾವಸ್ಥೆ ಸೂಕ್ಷ್ಮಾವಸ್ಥೆ ಅಂತ ಅದು ಕಾರಣ. ಅವರು ಪ್ರತಿ ಯುಗದ ವಿರಾಟ್ ಪುರುಷನಿಗೆ ಮತ್ತೆ ಹಿರಣ್ಯಗರ್ಭನಿಗೆ ಆಯುಷ್ಯನ ಹೇಳುವಾಗ ಸಹಸ್ರ ಯುಗ ಪರ್ಯಂತ ಅಹರ್ಯದ್ ಬ್ರಹ್ಮಣೋ ವಿದು ಅಂತ. ನಮ್ಮಗಳನ್ನು 1000 ಯುಗ ಕಳೆದ್ರೆ ಅವನಿಗೆ ಒಂದು ಹಗಲಾಗತ್ತೆ ಅಂತ, ಹಾಗೆ 1000 ಯುಗ ಕಳೆದ್ರೆ ಒಂದು ರಾತ್ರಿ ಆಗತ್ತೆ ಅಂತ. ಇಂಥ ಒಂದು ವಾರ, ಪಕ್ಷ, ತಿಂಗಳು, ವರ್ಷ, 100 ವರ್ಷ, 1000 ವರ್ಷ ಇರ್ತಾನೆ ಹಿರಣ್ಯಗರ್ಭ. ಹಾಗಾಗಿ ಹಿರಣ್ಯಗರ್ಭನ ಆ ಆಯುಷ್ಯ ಕಲ್ಪಾಯು ಅಂತ ಹೇಳ್ತಾರೆ, ಅವನಿಗೆ ಮುಗಿಯೋದೇ ಇರ್ತಕ್ಕಂತಹ ಆಯುಷ್ಯ ಅಂತ. ಒಂದು ಹಿರಣ್ಯಗರ್ಭನ ಇದರಲ್ಲಿ 14 ಮನ್ವಂತರವೂ 16 ಸಲ ರೊಟೀನ್ ಆಗತ್ತೆ, ತಿರುಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹಿರಣ್ಯಗರ್ಭ ದೇವತೆ ವಿಶ್ವಕ್ಕೆ ರಾಷ್ಟ್ರಪತಿಯಾಗಿರ್ತಕ್ಕಂತಹ ದೇವತೆ, ಬಹಳ ಶ್ರೇಷ್ಠವಾಗಿರ್ತಕ್ಕದ್ದು. ಅವನ ನಂತರ ಸ್ಥೂಲ ಆಗ್ತಕ್ಕಂಥವನು ವಿರಾಟ್ ಪುರುಷ, ಪಂಚಭೂತವನ್ನೇ ನಾನು ಮಾಡ್ಕೊಂಡಂಥ ದೇವತೆ. ಅವನಿಗೆ ವಿಶ್ವಾನರ ವಿಶ್ವಾಸ ಅಂತ ಹೇಳಿದ್ದೀನಿ. ಹಾಗೆ ಅವಸ್ಥಾ ತೇಜಲ್ಲೂ ಈ ವೈಶ್ವಾನರ ಯಶ ಪ್ರಪಂಚಕ್ಕೆ ಸಾಕ್ಷಿ ಅಂತಲೂ, ಅಭಿಮಾನಿ ದೇವತೆ ಅಂತಲೂ, ಹಿರಣ್ಯಗರ್ಭ ತೇಜಸ್ಸಾಗಿ ಸ್ವಪ್ನ ಪ್ರಪಂಚ ನೋಡುವಂಥದ್ದು ಅಂತಲೂ, ಅವ್ಯಾಕೃತವನ್ನ ಪ್ರಾಜ್ಞಾ ಅಂತ ಕರೆದು ಅವನು ಸುಶ್ರುತಿ ಪ್ರಪಂಚಕ್ಕೆ ಅಭಿಮಾನಿ ದೇವತೆ ಅಂತಲೂ ಈ ರೀತಿ ಪ್ರತಿಪತ್ತಿ ಸೌಕರ್ಯಕ್ಕಾಗಿ ಮಾಂಡೂಕ್ಯದಲ್ಲಿ ಈ ರೀತಿ ವಿಭಾಗ ಮಾಡಿಕೊಂಡಿದೆ. ಹೀಗೆ ಈ ಥರ ವಿಚಾರವನ್ನು ನಾವು ವಿಭಾಗ ಮಾಡಿಕೊಂಡ್ರೆ ಇದ್ರಲ್ಲಿ ಯಾವ ಗೊಂದಲವೂ ಇಲ್ಲದೇನೆ ಈ ಹಿರಣ್ಯಗರ್ಭ, ವಿರಾಟ್ ಪುರುಷ, ಅವ್ಯಾಕೃತ, ಪ್ರಜಾಪತಿ ಅಂತ ವಿರಾಟ್ ಪುರುಷನಿಗೂ ಹೆಸರು ಮತ್ತೆ ಹಿರಣ್ಯಗರ್ಭನಿಗೂ ಹೆಸರು. ಸಂದರ್ಭಾನುಸಾರ ನೋಡ್ಕೊಂಡು ಮಾಡಬೇಕು. ಪ್ರಜಾಪತಿ ಅನ್ನೋ ಪದವನ್ನ ಇಬ್ಬರಿಗೂ ಬಳಸ್ತಾರೆ. ಅದು ಹಿರಣ್ಯಗರ್ಭ ಅನ್ನೋ ಪದ ಶ್ರುತಿಯಲ್ಲೇ ಇದೆ. ಹಿರಣ್ಯಗರ್ಭ ಸಮವರ್ತಕ, ಹಿರಣ್ಯಗರ್ಭಂ ಪಶ್ಯತ ಜಾಯಮಾನಂ ಇತ್ಯಾದಿ ಕಡೆಗಳಲ್ಲಿ ಹಿರಣ್ಯಗರ್ಭ ಅನ್ನೋ ಪದವನ್ನ ಭಾಷ್ಯಕಾರರನ್ನು ಕಲ್ಪಿಸಿದ್ದಲ್ಲ, ಶ್ರುತಿಯಲ್ಲೇ ಇದೆ. ಹಾಗಾಗಿ ಆ ಒಂದು ಅಂಶ ನಮ್ಮಲ್ಲೂ ಇದೆ. ಹಿರಣ್ಯಗರ್ಭನ ಅಂಶ ನಮ್ಮಲ್ಲಿ ಪ್ರಾಣ ಮನಸ್ಸಿನ ರೂಪದಿಂದಿದೆ. ವಿರಾಟ್ ಪುರುಷನ ಅಂಶ ನಮ್ಮಲ್ಲಿ ಪಂಚಭೂತಾತ್ಮಕವಾಗಿದೆ. ದೇವತೆಗಳ ಅಂಶ ನಮ್ಮಲ್ಲಿ ಇಂದ್ರಿಯಾತ್ಮಕವಾಗಿದೆ. ಪಂಚಭೂತಗಳ ಅಂಶ ನಮ್ಮಲ್ಲಿ ದೇಹದ ಧಾತು ರೂಪದಿಂದ ಇದೆ. ಹೀಗಾಗಿ ಬ್ರಹ್ಮಾಂಡ ಏನುಂಟೋ ಈ ಪಿಂಡಾಂಡದಲ್ಲೂ ಆ ಬ್ರಹ್ಮಾಂಡವಲ್ಲ ಇದೆ. ಹಾಗೆ ಜೀವರೂಪದಿಂದ ಪರಮಾತ್ಮ ಇದ್ದಾನೆ. ಪರಮಾತ್ಮನಿಗೆ ಪ್ರತೀಕ ಜೀವ, ಹಿರಣ್ಯಗರ್ಭನಿಗೆ ಪ್ರತೀಕ ಮನಸ್ಸು ಪ್ರಾಣ, ವಿರಾಟ್ ಪುರುಷನಿಗೆ ಪ್ರತೀಕ ಈ ಅಹಂಕಾರ, ದೇವತೆಗಳಿಗೆ ಪ್ರತೀಕ ಇಂದ್ರಿಯಗಳು.
ಪಂಚಭೂತಗಳಿಗೆ ಪ್ರತೀಕ ಸಪ್ತಧಾತು ಶರೀರ ಇದು. ಹೀಗೆ ಮಾಡ್ಕೊಂಡ್ಬಿಟ್ರೆ ವಿಶ್ವವೇ ನಮ್ಮಲ್ಲಿದೆ ಅನ್ನೋದನ್ನು ನಾವು ಕಲ್ತ್ಕೋಬಹುದು. ಈ ರೀತಿ ವಿಚಾರ ಮಾಡಿದರೆ ಅವಾಗ ನಮಗೆ ಸುಸೂತ್ರವಾಗಿ ವೇದಾಂತ ಅರ್ಥವನ್ನ ಗೊತ್ತು ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಗೊಂದಲವಿಲ್ಲದೇನೆಯೇ